ಗಂಡಸರ ಸೆಕ್ಷುವಲ್ ಪ್ರಾಬ್ಲಮ್ಗೆ ಯೂಸ್ ಮಾಡೋ ವಯಾಗ್ರಾ ಮಾತ್ರೆ ಕ್ಯಾನ್ಸರ್ ಹರಡೋದನ್ನ ಕಡಿಮೆ ಮಾಡಬಹುದಾ? ಹೌದು. ವಯಾಗ್ರಾ ಬಗ್ಗೆ ಈಗ ಬಂದಿರೋ ಒಂದು ಹೊಸ ರಿಸರ್ಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ವಯಾಗ್ರಾ ಅಂದ್ರೆ ಸಿಲ್ಡೆನಾಫಿಲ್. ಸಾಮಾನ್ಯವಾಗಿ ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಾಗ, ಅಂದ್ರೆ ನಿಮಿರುವಿಕೆ ಸಮಸ್ಯೆ ಇದ್ದಾಗ ಈ ಮಾತ್ರೆ ಕೊಡ್ತೀವಿ. ಆದ್ರೆ ಈಗ ಸೈಂಟಿಸ್ಟ್ಗಳು ಇದೇ ಸಿಲ್ಡೆನಾಫಿಲ್ ಮಾತ್ರೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ನ ಕಂಡುಹಿಡಿದಿದ್ದಾರೆ. ಕೆಲವು ಕ್ಯಾನ್ಸರ್ ಮಾಡೆಲ್ಗಳಲ್ಲಿ ಕ್ಯಾನ್ಸರ್ ಸೆಲ್ಸ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಸ್ಪ್ರೆಡ್ ಆಗೋದನ್ನ ಸಿಲ್ಡೆನಾಫಿಲ್ ಕಡಿಮೆ ಮಾಡಬಹುದು ಅಂತ ಈ ಸ್ಟಡಿ ತೋರಿಸಿದೆ. ಆದ್ರೆ ವಯಾಗ್ರಾಗೂ ಕ್ಯಾನ್ಸರ್ಗೂ ಏನ್ ಕನೆಕ್ಷನ್ ಅಂತ ಕೇಳ್ತೀರಾ? ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಷಯ. ಕ್ಯಾನ್ಸರ್ ಸೆಲ್ಸ್ ಬೆಳೆಯೋಕೆ, ಸ್ಪ್ರೆಡ್ ಆಗೋಕೆ ಕೊಲೆಸ್ಟ್ರಾಲ್ ಕೂಡ ಬೇಕು. ಈ ಕೊಲೆಸ್ಟ್ರಾಲ್ ನಮ್ಮ ಸೆಲ್ ಒಳಗಡೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ NPC1 ಅನ್ನೋ ಪ್ರೋಟೀನ್ ಸಹಾಯ ಮಾಡುತ್ತೆ. ಈ ಸಿಲ್ಡೆನಾಫಿಲ್ ಮಾತ್ರ ತಗೊಂಡಾಗ ಸೈಕ್ಲಿಕ್ GMP ಅನ್ನೋ ಅಂಶ ಇನ್ಕ್ರೀಸ್ ಆಗುತ್ತೆ. ಈ ಸೈಕ್ಲಿಕ್ GMP ಏನ್ ಮಾಡುತ್ತೆ ಅಂದ್ರೆ ಈ NPC1 ಸರಿಯಾಗಿ ಕೆಲಸ ಮಾಡೋದಕ್ಕೆ ಅಡ್ಡಿ ಮಾಡುತ್ತೆ. ಆಗ ಕೊಲೆಸ್ಟ್ರಾಲ್ ಕ್ಯಾನ್ಸರ್ ಸೆಲ್ಸ್ಗೆ ಬೇಕಾದ ಜಾಗಕ್ಕೆ ಸರಿಯಾಗಿ ತಲುಪದೆ ಸೆಲ್ ಒಳಗಡೆನೆ ಟ್ರಾಪ್ ಆಗ್ಬಿಡುತ್ತೆ. ಅದರಿಂದ ಕ್ಯಾನ್ಸರ್ ಸೆಲ್ಸ್ ಬೇರೆ ಕಡೆ ಸ್ಪ್ರೆಡ್ ಆಗೋ ಸಾಮರ್ಥ್ಯ ಕಳ್ಕೊಳ್ಳುತ್ತೆ ಅಂತ ರಿಸರ್ಚರ್ಸ್ ಕಂಡಿಡಿದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಈ ವಯಾಗ್ರಾ ಮಾತ್ರೆ ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಸ್ಟಾಟಿನ್ ಮಾತ್ರೆಗಳನ್ನ ಕೊಟ್ಟಾಗ ಎಕ್ಸ್ಪೆರಿಮೆಂಟಲ್ ಮಾಡೆಲ್ಸ್ ನಲ್ಲಿ ಈ ಆಂಟಿ ಮೆಟಾಸ್ಟಾಟಿಕ್ ಎಫೆಕ್ಟ್ ಇನ್ನೂ ಜಾಸ್ತಿ ಕಂಡಿದೆ. ಆದ್ರೆ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ವಿಡಿಯೋ ನೋಡ್ಬಿಟ್ಟು ಅಯ್ಯೋ ವಯಾಗ್ರಾ ಕ್ಯಾನ್ಸರ್ಗೆ ಮೆಡಿಸಿನ್ ಅಂತೆ ಅಂತ ಫಾರ್ಮಸಿಗೆ ಹೋಗ್ಬೇಡಿ. ವಯಾಗ್ರಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲ. ಕ್ಯಾನ್ಸರ್ ಪೇಷಂಟ್ಸ್ಗೆ ವಯಾಗ್ರಾ ಕೊಟ್ರೆ ಕ್ಯಾನ್ಸರ್ ಸ್ಪ್ರೆಡ್ ನಿಲ್ಲುತ್ತೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಇದು ಈಗ ಸಿಕ್ಕಿರೋ ಒಂದು ಪ್ರಾಮಿಸಿಂಗ್ ಸೈಂಟಿಫಿಕ್ ಫೈಂಡಿಂಗ್ ಅಷ್ಟೇ. ಮುಂದೆ ಪ್ರಾಪರ್ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಸ್ ಆಗ್ಬೇಕು. ಅದರಲ್ಲಿ ಇದು ನಿಜವಾಗ್ಲೂ ಯೂಸ್ಫುಲ್ ಅಂತ ಪ್ರೂವ್ ಆದ್ರೆ ಇಷ್ಟು ವರ್ಷಗಳಿಂದ ಬೇರೆ ಪ್ರಾಬ್ಲಮ್ಗೆ ಯೂಸ್ ಮಾಡ್ತಿದ್ದ ಒಂದು ಹಳೆಯ ಮೆಡಿಸಿನ್ ಭವಿಷ್ಯದಲ್ಲಿ ಕ್ಯಾನ್ಸರ್ ವಿರುದ್ಧವೂ ಹೊಸ ಕೆಲಸ ಮಾಡಬಹುದು. ಸೈನ್ಸ್ ಅಂದ್ರೆ ಇದೆ ನೋಡಿ. ಕೆಲವೊಮ್ಮೆ ಹಳೆಯ ಮಾತ್ರೆಯಲ್ಲೇ ಹೊಸ ಚಿಕಿತ್ಸೆ ಅಡಗಿರುತ್ತೆ. ಇಂತಹ ಇಂಟ್ರೆಸ್ಟಿಂಗ್ ಮೆಡಿಕಲ್ ಅಪ್ಡೇಟ್ಸ್ಗಾಗಿ ನನ್ನನ್ನು ಫಾಲೋ ಮಾಡಿ. ಧನ್ಯವಾದಗಳು.